ನಿಮ್ಮನ್ನ ಮತ್ತೆ ಮಾತಾಡಿಸ್ತೀನಿ ಅಭಿಷೇಕ್, ಹಂಗೆ ಲೈನಲ್ಲಿರಿ. ಸಿಲಿಕಾನ್ ಸಿಟಿಯಲ್ಲಿ ಹಾಡ ಹಗಲೇ ಭಾರಿ ರಾಬರಿ, ಅತಿ ದೊಡ್ಡ ರಾಬರಿ ಇದು. 7 ಕೋಟಿ ಹಣವನ್ನ ದೋಚಿ ಪರಾರಿಯಾದ ಖತರ್ನಾಕ್ ಕದೀಮರ ಗ್ಯಾಂಗ್. 3 ವಾಹನ, ಸಿಬ್ಬಂದಿ ಲಾಕ್ ಆಗಿದೆ, ಹಣದೊಂದಿಗೆ ಪರಾರಿಯಾಗಿದ್ದಾರೆ. 1 ಗಂಟೆ ಕಾಲ ಮಹಾ ನಿರ್ಲಕ್ಷ್ಯ ತೋರಿದ್ರ ಪೊಲೀಸರು? ಕ್ವಶನ್ ಮಾರ್ಕ್. ರಿಪಬ್ಲಿಕ್ ಕನ್ನಡದಲ್ಲಿ 7 ಕೋಟಿ ರಾಬರಿಯ ಟೈಮ್ ಲೈನ್ ಎಷ್ಟೊತ್ತಿಗೆ ಏನಾಯ್ತು ಎಲ್ಲವೂ ಕೂಡ ಸಿಲಿಕಾನ್ ಸಿಟಿಯಲ್ಲಿ ಹಾಡ ಹಗಲೇ ನಡೆದಂತ ಅತಿ ದೊಡ್ಡ ರಾಬರಿಯ ಇನ್ ಡೀಟೇಲ್ ಮಾಹಿತಿಯನ್ನ ನಾವು ಟೈಮ್ ಲೈನ್ ಎಷ್ಟೊತ್ತಿಗೆ ಏನಾಯ್ತು, ಆ HDFC ಬ್ಯಾಂಕ್ ಇಂದ ಆ ವಾಹನ ಮೂವ್ ಆಗಿದ್ದು ಎಷ್ಟೊತ್ತಿಗೆ, ಆನಂತರ ಅಲ್ಲಿ ಅದು ಮೂವಿಂಗ್ ಇರುವಂತ ಟ್ರಾಫಿಕ್ ಅಲ್ಲಿ ಕದೀಮರು ಹೆಂಗೆಲ್ಲ ಮಾಡಿದ್ರು ಅಂತ. ಬುಧವಾರ ಮಧ್ಯಾಹ್ನ 12:36 ಸುಮಾರಿಗೆ CMS ವ್ಯಾನ್ ಹೊರಡುತ್ತೆ. 12:36ಕ್ಕೆ 7 ಗಂಟೆ 7.11 ಕೋಟಿ ಹಣ ಅದನ್ನ ತುಂಬಿಕೊಂಡಂತ CMS ವ್ಯಾನ್. ಒಟ್ಟು 3 ತಂಡಗಳಾಗಿ ಬಂದಿದ್ದ ದರೋಡೆಕೋರರು 3 ತಂಡಗಳಾಗಿ ಬಂದಿದ್ರು. ಪೊಲೀಸರಿಗೆ ಚಳ್ಳೆ ಹಣ್ಣು ತಿನ್ನಿಸಲು ಮೊದಲೇ ಅವರು ಪ್ಲಾನ್ ಮಾಡಿಕೊಂಡಿದ್ರು. ಮೊದಲ ಕಾರು ಸಿಟಿ ಬಿಡೋವರೆಗೂ CMS ಸಿಬ್ಬಂದಿ ಲಾಕ್ ನೋಡಿ. ಇನೋವಾ ಕಾರು ಬೆಂಗಳೂರು ಬಿಟ್ಟ ಬಳಿಕ ಸಿಬ್ಬಂದಿ ರಿಲೀಸ್ ಆಗ್ತಾರೆ. ಮಧ್ಯಾಹ್ನ 1 ಗಂಟೆ ಸುಮಾರಿಗೆ ಸಿಬ್ಬಂದಿಯನ್ನ ಬಿಟ್ಟು ಮತ್ತೊಂದು ತಂಡ ಅಲ್ಲಿಂದ ಹೋಗುತ್ತೆ. ಅಲ್ಲಿವರೆಗೂ ಸಿಬ್ಬಂದಿ ಮೊಬೈಲ್ ಅನ್ನ ರಾಬರ್ಸ್ ಕಸ್ಕೊಂಡಿರ್ತಾರೆ. CMS ವ್ಯಾನ್ ಸಿಬ್ಬಂದಿ ಬಿಟ್ಟು ಮತ್ತೊಂದು ತಂಡ ಪರಾರಿಯಾಗುತ್ತೆ. ಬುಧವಾರ ಮಧ್ಯಾಹ್ನ 12:36ಕ್ಕೆ CMS ವ್ಯಾನ್ ರಾಬರಿ ಆಗುತ್ತೆ. 7 ಕೋಟಿ 11 ಲಕ್ಷ ಹಣದೊಂದಿಗೆ ಪರಾರಿಯಾಗ್ತಾರೆ. CMS ವ್ಯಾನ್ ನಲ್ಲಿದ್ದ ಸಿಬ್ಬಂದಿಯನ್ನ ಹಿಡಿದಿಟ್ಕೊಂಡಿದ್ರು, ಅವ್ರ ಮೊಬೈಲ್ ಅನ್ನ ಕಸ್ಕೊಂಡಿದ್ರು. ಮತ್ತೆ ಸಂಪರ್ಕದಲ್ಲಿದ್ದಾರೆ ನಮ್ಮ ಪ್ರತಿನಿಧಿ ಅಭಿಷೇಕ ಜಯಶೇಖರ್. ಅಭಿಷೇಕ, ಈ ಟೈಮ್ ಲೈನ್ ನೋಡಿದಾಗ ಇವರೆಷ್ಟು ಅಚ್ಚುಕಟ್ಟಾಗಿ ಪ್ಲಾನ್ ಮಾಡಿದ್ರು, ಯಾರಿಗೂ ಅನುಮಾನ ಬಾರದ ರೀತಿಯಲ್ಲಿ. ಅಲ್ಲಿ ಹೇಗೂ ಕೂಡ ಇವರು ಸಿಕ್ಕಾಕೊಳ್ಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಹೇಗೆಲ್ಲ ಎಸ್ಕೇಪ್ ಆಗಬೇಕು ಅನ್ನುವಂತ ಪ್ಲಾನ್ ಮೊದಲೇ ರೆಡಿ ಆಗಿತ್ತು. 3 ತಂಡ ಕೆಲಸ ಮಾಡಿತ್ತು ಅನ್ನುವಂತ ವಿಚಾರ ಈಗ ರಿಪಬ್ಲಿಕ್ ಕನ್ನಡ ಸುದ್ದಿ ಬ್ರೇಕ್ ಮಾಡ್ತಾ ಇದೆ. ತಮ್ಮ ಹತ್ರ ಏನ್ ಮಾಹಿತಿ ಇದೆ ಅಭಿಷೇಕ್? ಎಸ್, ಈಗಾಗಲೇ ಇಷ್ಟೆಲ್ಲ ಪ್ಲಾನ್ ಅನ್ನ ಮಾಡಿದೆ ಮತ್ತು ಜನರ ಮೈಂಡ್ ಸೆಟ್ ಅನ್ನು ಕೂಡ ರೀಡ್ ಮಾಡಿರುವಂತಹ ಆರೋಪಿಗಳು ಏಕಾಏಕಿ ಅಂದ್ರೆ ಹಾಡು ಹಗಲೇ ಮಾಡೋದು ಮುಖ್ಯ ಅಲ್ಲ, ಅದಕ್ಕೆ ಅವರ ಬಳಿ ಇದ್ದಂತಹ ಮಾರಕಾಸ್ತ್ರಗಳೇನಿದೆ, ಮಾರಕಾಸ್ತ್ರಗಳನ್ನ ಹಿಡಿದಂತಹ ವ್ಯಕ್ತಿಯ ಹತ್ತಿರ ಯಾವ ಸಾರ್ವಜನಿಕ ಕೂಡ ಬರೋದಿಲ್ಲ ಅನ್ನುವಂತಹ ಒಂದು ಜನರ ಮೈಂಡ್ ಸೆಟ್ ಇಟ್ಕೊಂಡು ಹಾಡು ಹಗಲೇ ಅವರ ಸುತ್ತ ಕವರ್ ಅನ್ನ ಮಾಡ್ತಾರೆ. ಜನರು ನೋಡಿದ್ರು ಕೂಡ ಪರವಾಗಿಲ್ಲ. ಹೀಗಾಗಿ ಏನು ಅವರನ್ನ ಕವರ್ ಮಾಡಿದಂತಹ ಸಂದರ್ಭದಲ್ಲಿ ನಂತರ ಅಲ್ಲಿಂದ ಅವರನ್ನ ಸೀದಾ ಫ್ಲೈಓವರ್ಗೆ ಕರ್ಕೊಂಡು ಹೋಗ್ತಾರೆ. ಅಲ್ಲಿಯೂ ಕೂಡ ಮೊಬೈಲ್ಗಳನ್ನ ತೆಗೆದಿಟ್ಕೊಂಡು ಅಂದ್ರೆ ಇವರ ಸುಪರ್ದಿಗೆ ಇಟ್ಕೊಂಡು ನಂತರ ವೆಹಿಕಲ್ ಏನಿದೆ ಅಂದ್ರೆ ಇನೋವಾ ವೆಹಿಕಲ್ ಏನಿದೆ ಅದನ್ನ ತಲುಪುವವರೆಗೆ ಅಂದ್ರೆ 40 ನಿಮಿಷಗಳ ಕಾಲ ಅದು ಭಟ್ಟರಹಳ್ಳಿಗೆ ತಲುಪುವವರೆಗೂ ಕೂಡ ಇನ್ಫಾರ್ಮ್ ಮಾಡ್ತಾರೆ. ಅಂದ್ರೆ ಅಲ್ಲಿದ್ದಂತಹ ಇನೋವಾ ಕಾರ್ನವನ್ನ ಇನ್ಫಾರ್ಮ್ ಮಾಡ್ತಾರೆ, ನಾನು ರೀಚ್ ಆಗಿದ್ದೀನಿ. ಮತ್ತೊಂದು ಅಪ್ಡೇಟ್ ನಿಮ್ಮನ್ನು ಮತ್ತೆ ಮಾತಾಡಿಸ್ತೀನಿ ಅಭಿಷೇಕ್, ಹಂಗೆ ಲೈನಲ್ಲಿರಿ. ಸಿಲಿಕಾನ್ ಸಿಟಿಯಲ್ಲಿ ಹಾಡ ಹಗಲೇ ಭಾರಿ ರಾಬರಿ, ಅತಿ ದೊಡ್ಡ ರಾಬರಿ ಇದು. 7 ಕೋಟಿ ಹಣವನ್ನ ದೋಚಿ ಪರಾರಿಯಾದ ಖತರ್ನಾಕ್ ಕದೀಮರ ಗ್ಯಾಂಗ್. 3 ವಾಹನ, ಸಿಬ್ಬಂದಿ ಲಾಕ್ ಆಗಿದೆ, ಹಣದೊಂದಿಗೆ ಪರಾರಿಯಾಗಿದ್ದಾರೆ. 1 ಗಂಟೆ ಕಾಲ ಮಹಾ ನಿರ್ಲಕ್ಷ್ಯ ತೋರಿದ್ರ ಪೊಲೀಸರು? ಕ್ವಶನ್ ಮಾರ್ಕ್. ರಿಪಬ್ಲಿಕ್ ಕನ್ನಡದಲ್ಲಿ 7 ಕೋಟಿ ರಾಬರಿಯ ಟೈಮ್ ಲೈನ್ ಎಷ್ಟೊತ್ತಿಗೆ ಏನಾಯ್ತು ಎಲ್ಲವೂ ಕೂಡ ಸಿಲಿಕಾನ್ ಸಿಟಿಯಲ್ಲಿ ಹಾಡ ಹಗಲೇ ನಡೆದಂತ ಅತಿ ದೊಡ್ಡ ರಾಬರಿಯ ಇನ್ ಡೀಟೇಲ್ ಮಾಹಿತಿಯನ್ನ ನಾವು ಟೈಮ್ ಲೈನ್ ಎಷ್ಟೊತ್ತಿಗೆ ಏನಾಯ್ತು, ಆ HDFC ಬ್ಯಾಂಕ್ ಇಂದ ಆ ವಾಹನ ಮೂವ್ ಆಗಿದ್ದು ಎಷ್ಟೊತ್ತಿಗೆ, ಆನಂತರ ಅಲ್ಲಿ ಅದು ಮೂವಿಂಗ್ ಇರುವಂತ ಟ್ರಾಫಿಕ್ ಅಲ್ಲಿ ಕದೀಮರು ಹೆಂಗೆಲ್ಲ ಮಾಡಿದ್ರು ಅಂತ. ಬುಧವಾರ ಮಧ್ಯಾಹ್ನ 12:36 ಸುಮಾರಿಗೆ CMS ವ್ಯಾನ್ ಹೊರಡುತ್ತೆ. 12:36ಕ್ಕೆ 7 ಗಂಟೆ 7.11 ಕೋಟಿ ಹಣ ಅದನ್ನ ತುಂಬಿಕೊಂಡಂತ CMS ವ್ಯಾನ್. ಒಟ್ಟು 3 ತಂಡಗಳಾಗಿ ಬಂದಿದ್ದ ದರೋಡೆಕೋರರು 3 ತಂಡಗಳಾಗಿ ಬಂದಿದ್ರು. ಪೊಲೀಸರಿಗೆ ಚಳ್ಳೆ ಹಣ್ಣು ತಿನ್ನಿಸಲು ಮೊದಲೇ ಅವರು ಪ್ಲಾನ್ ಮಾಡಿಕೊಂಡಿದ್ರು. ಮೊದಲ ಕಾರು ಸಿಟಿ ಬಿಡೋವರೆಗೂ CMS ಸಿಬ್ಬಂದಿ ಲಾಕ್ ನೋಡಿ. ಇನೋವಾ ಕಾರು ಬೆಂಗಳೂರು ಬಿಟ್ಟ ಬಳಿಕ ಸಿಬ್ಬಂದಿ ರಿಲೀಸ್ ಆಗ್ತಾರೆ. ಮಧ್ಯಾಹ್ನ 1 ಗಂಟೆ ಸುಮಾರಿಗೆ ಸಿಬ್ಬಂದಿಯನ್ನ ಬಿಟ್ಟು ಮತ್ತೊಂದು ತಂಡ ಅಲ್ಲಿಂದ ಹೋಗುತ್ತೆ. ಅಲ್ಲಿವರೆಗೂ ಸಿಬ್ಬಂದಿ ಮೊಬೈಲ್ ಅನ್ನ ರಾಬರ್ಸ್ ಕಸ್ಕೊಂಡಿರ್ತಾರೆ. CMS ವ್ಯಾನ್ ಸಿಬ್ಬಂದಿ ಬಿಟ್ಟು ಮತ್ತೊಂದು ತಂಡ ಪರಾರಿಯಾಗುತ್ತೆ. ಬುಧವಾರ ಮಧ್ಯಾಹ್ನ 12:36ಕ್ಕೆ CMS ವ್ಯಾನ್ ರಾಬರಿ ಆಗುತ್ತೆ. 7 ಕೋಟಿ 11 ಲಕ್ಷ ಹಣದೊಂದಿಗೆ ಪರಾರಿಯಾಗ್ತಾರೆ. CMS ವ್ಯಾನ್ ನಲ್ಲಿದ್ದ ಸಿಬ್ಬಂದಿಯನ್ನ ಹಿಡಿದಿಟ್ಕೊಂಡಿದ್ರು, ಅವ್ರ ಮೊಬೈಲ್ ಅನ್ನ ಕಸ್ಕೊಂಡಿದ್ರು. ಮತ್ತೆ ಸಂಪರ್ಕದಲ್ಲಿದ್ದಾರೆ ನಮ್ಮ ಪ್ರತಿನಿಧಿ ಅಭಿಷೇಕ ಜಯಶೇಖರ್. ಅಭಿಷೇಕ, ಈ ಟೈಮ್ ಲೈನ್ ನೋಡಿದಾಗ ಇವರೆಷ್ಟು ಅಚ್ಚುಕಟ್ಟಾಗಿ ಪ್ಲಾನ್ ಮಾಡಿದ್ರು, ಯಾರಿಗೂ ಅನುಮಾನ ಬಾರದ ರೀತಿಯಲ್ಲಿ. ಅಲ್ಲಿ ಹೇಗೂ ಕೂಡ
ಇವರು ಸಿಕ್ಕಾಕೊಳ್ಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಹೇಗೆಲ್ಲ ಎಸ್ಕೇಪ್ ಆಗಬೇಕು ಅನ್ನುವಂತ ಪ್ಲಾನ್ ಮೊದಲೇ ರೆಡಿ ಆಗಿತ್ತು. 3 ತಂಡ ಕೆಲಸ ಮಾಡಿತ್ತು ಅನ್ನುವಂತ ವಿಚಾರ ಈಗ ರಿಪಬ್ಲಿಕ್ ಕನ್ನಡ ಸುದ್ದಿ ಬ್ರೇಕ್ ಮಾಡ್ತಾ ಇದೆ. ತಮ್ಮ ಹತ್ರ ಏನ್ ಮಾಹಿತಿ ಇದೆ ಅಭಿಷೇಕ್? ಎಸ್, ಈಗಾಗಲೇ ಇಷ್ಟೆಲ್ಲ ಪ್ಲಾನ್ ಅನ್ನ ಮಾಡಿದೆ ಮತ್ತು ಜನರ ಮೈಂಡ್ ಸೆಟ್ ಅನ್ನು ಕೂಡ ರೀಡ್ ಮಾಡಿರುವಂತಹ ಆರೋಪಿಗಳು ಏಕಾಏಕಿ ಅಂದ್ರೆ ಹಾಡುವಾಗಲೇ ಮಾಡೋದು ಮುಖ್ಯ ಅಲ್ಲ, ಅದಕ್ಕೆ ಅವರ ಬಳಿ ಇದ್ದಂತಹ ಮಾರಕಾಸ್ತ್ರಗಳೇನಿದೆ ಮಾರಕಾಸ್ತ್ರಗಳನ್ನ ಹಿಡಿದಂತಹ ವ್ಯಕ್ತಿಯ ಹತ್ತಿರ ಯಾವ ಸಾರ್ವಜನಿಕ ಕೂಡ ಬರೋದಿಲ್ಲ ಅನ್ನುವಂತಹ ಒಂದು ಜನರ ಮೈಂಡ್ ಸೆಟ್ ಇಟ್ಕೊಂಡು ಹಾಡು ಹಗಲೇ ಅವರ ಸುತ್ತ ಕವರ್ ಅನ್ನ ಮಾಡ್ತಾರೆ. ಜನರು ನೋಡಿದ್ರು ಕೂಡ ಪರವಾಗಿಲ್ಲ. ಹೀಗಾಗಿ ಅವರನ್ನ ಕವರ್ ಮಾಡಿದಂತಹ ಸಂದರ್ಭದಲ್ಲಿ ನಂತರ ಅಲ್ಲಿಂದ ಅವರನ್ನ ಸೀದಾ ಫ್ಲೈಓವರ್ಗೆ ಕರ್ಕೊಂಡು ಹೋಗ್ತಾರೆ. ಅಲ್ಲಿಯೂ ಕೂಡ ಮೊಬೈಲ್ಗಳನ್ನ ತೆಗೆದಿಟ್ಕೊಂಡು ಅಂದ್ರೆ ಇವರ ಸುಪರ್ದಿಗೆ ಇಟ್ಟುಕೊಂಡು ನಂತರ ವೆಹಿಕಲ್ ಏನಿದೆ ಅಂದ್ರೆ ಇನೋವಾ ವೆಹಿಕಲ್ ಏನಿದೆ ಅದನ್ನ ತಲುಪುವವರೆಗೆ ಅಂದ್ರೆ 40 ನಿಮಿಷಗಳ ಕಾಲ ಅದು ಭಟ್ಟರಹಳ್ಳಿಗೆ ತಲುಪುವವರೆಗೂ ಕೂಡ ಇನ್ಫಾರ್ಮ್ ಮಾಡ್ತಾರೆ. ಅಂದ್ರೆ ಅಲ್ಲಿದ್ದಂತಹ ಇನೋವಾ ಕಾರ್ನವನ್ನ ಇನ್ಫಾರ್ಮ್ ಮಾಡ್ತಾರೆ, ನಾನು ರೀಚ್ ಆಗಿದ್ದೀನಿ. ಮತ್ತೊಂದು ಅಪ್ಡೇಟ್ ನಿಮ್ಮನ್ನು ಮತ್ತೆ ಮಾತಾಡ್ತೀನಿ ಅಭಿಷೇಕ್, ಹಂಗೆ ಲೈನಲ್ಲಿರಿ. ಸಿಲಿಕಾನ್ ಸಿಟಿಯಲ್ಲಿ ಹಾಡ ಹಗಲೇ ಭಾರಿ ರಾಬರಿ, ಅತಿ ದೊಡ್ಡ ರಾಬರಿ ಇದು. 7 ಕೋಟಿ ಹಣವನ್ನ ದೋಚಿ ಪರಾರಿಯಾದ ಖತರ್ನಾಕ್ ಕದೀಮರ ಗ್ಯಾಂಗ್. 3 ವಾಹನ, ಸಿಬ್ಬಂದಿ ಲಾಕ್ ಆಗಿದೆ, ಹಣದೊಂದಿಗೆ ಪರಾರಿಯಾಗಿದ್ದಾರೆ. 1 ಗಂಟೆ ಕಾಲ ಮಹಾ ನಿರ್ಲಕ್ಷ್ಯ ತೋರಿದ್ರ ಪೊಲೀಸರು? ಕ್ವಶನ್ ಮಾರ್ಕ್. ರಿಪಬ್ಲಿಕ್ ಕನ್ನಡದಲ್ಲಿ 7 ಕೋಟಿ ರಾಬರಿಯ ಟೈಮ್ ಲೈನ್ ಎಷ್ಟೊತ್ತಿಗೆ ಏನಾಯ್ತು ಎಲ್ಲವೂ ಕೂಡ ಸಿಲಿಕಾನ್ ಸಿಟಿಯಲ್ಲಿ ಹಾಡ ಹಗಲೇ ನಡೆದಂತ ಅತಿ ದೊಡ್ಡ ರಾಬರಿಯ ಇನ್ ಡೀಟೇಲ್ ಮಾಹಿತಿಯನ್ನ ನಾವು ಟೈಮ್ ಲೈನ್ ಎಷ್ಟೊತ್ತಿಗೆ ಏನಾಯ್ತು, ಆ HDFC ಬ್ಯಾಂಕ್ ಇಂದ ಆ ವಾಹನ ಮೂವ್ ಆಗಿದ್ದು ಎಷ್ಟೊತ್ತಿಗೆ, ಆನಂತರ ಅಲ್ಲಿ ಅದು ಮೂವಿಂಗ್ ಇರುವಂತ ಟ್ರಾಫಿಕ್ ಅಲ್ಲಿ ಕದೀಮ್ರು ಹೆಂಗೆಲ್ಲ ಮಾಡಿದ್ರು ಅಂತ. ಬುಧವಾರ ಮಧ್ಯಾಹ್ನ 12:36 ಸುಮಾರಿಗೆ CMS ವ್ಯಾನ್ ಹೊರಡುತ್ತೆ. 12:36ಕ್ಕೆ 7 ಗಂಟೆ 7.11 ಕೋಟಿ ಹಣ ಅದನ್ನ ತುಂಬಿಕೊಂಡಂತ CMS ವ್ಯಾನ್. ಒಟ್ಟು 3 ತಂಡಗಳಾಗಿ ಬಂದಿದ್ದ ದರೋಡೆಕೋರರು 3 ತಂಡಗಳಾಗಿ ಬಂದಿದ್ರು. ಪೊಲೀಸರಿಗೆ ಚಳ್ಳೆ ಹಣ್ಣು ತಿನ್ನಿಸಲು ಮೊದಲೇ ಅವರು ಪ್ಲಾನ್ ಮಾಡಿಕೊಂಡಿದ್ರು. ಮೊದಲ ಕಾರು ಸಿಟಿ ಬಿಡೋವರೆಗೂ CMS ಸಿಬ್ಬಂದಿ ಲಾಕ್. ನೋಡಿ, ಇನೋವಾ ಕಾರು ಬೆಂಗಳೂರು ಬಿಟ್ಟ ಬಳಿಕ ಸಿಬ್ಬಂದಿ ರಿಲೀಸ್ ಆಗ್ತಾರೆ. ಮಧ್ಯಾಹ್ನ 1 ಗಂಟೆ ಸುಮಾರಿಗೆ ಸಿಬ್ಬಂದಿಯನ್ನ ಬಿಟ್ಟು ಮತ್ತೊಂದು ತಂಡ ಅಲ್ಲಿಂದ ಹೋಗುತ್ತೆ. ಅಲ್ಲಿವರೆಗೂ ಸಿಬ್ಬಂದಿ ಮೊಬೈಲ್ ಅನ್ನ ರಾಬರ್ಸ್ ಕಸ್ಕೊಂಡಿರ್ತಾರೆ. CMS ವ್ಯಾನ್ ಸಿಬ್ಬಂದಿ ಬಿಟ್ಟು ಮತ್ತೊಂದು ತಂಡ ಪರಾರಿಯಾಗುತ್ತೆ. ಬುಧವಾರ ಮಧ್ಯಾಹ್ನ 12:36ಕ್ಕೆ CMS ವ್ಯಾನ್ ರಾಬರಿ ಆಗುತ್ತೆ. 7 ಕೋಟಿ 11 ಲಕ್ಷ ಹಣದೊಂದಿಗೆ ಪರಾರಿಯಾಗ್ತಾರೆ. CMS ವ್ಯಾನ್ ನಲ್ಲಿದ್ದ ಸಿಬ್ಬಂದಿಯನ್ನ ಹಿಡಿದಿಟ್ಕೊಂಡಿದ್ರು, ಅವ್ರ ಮೊಬೈಲ್ ಅನ್ನ ಕಸ್ಕೊಂಡಿದ್ರು. ಮತ್ತೆ ಸಂಪರ್ಕದಲ್ಲಿದ್ದಾರೆ ನಮ್ಮ ಪ್ರತಿನಿಧಿ ಅಭಿಷೇಕ ಜಯಶೇಖರ್. ಅಭಿಷೇಕ, ಈ ಟೈಮ್ ಲೈನ್ ನೋಡಿದಾಗ ಇವರೆಷ್ಟು ಅಚ್ಚುಕಟ್ಟಾಗಿ ಪ್ಲಾನ್ ಮಾಡಿದ್ರು, ಯಾರಿಗೂ ಅನುಮಾನ ಬಾರದ ರೀತಿಯಲ್ಲಿ. ಅಲ್ಲಿ ಹೇಗೂ ಕೂಡ ಇವರು ಸಿಕ್ಕಾಕೊಳ್ಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಹೇಗೆಲ್ಲ ಎಸ್ಕೇಪ್ ಆಗಬೇಕು ಅನ್ನುವಂತ ಪ್ಲಾನ್ ಮೊದಲೇ ರೆಡಿ ಆಗಿತ್ತು. 3 ತಂಡ ಕೆಲಸ ಮಾಡಿತ್ತು ಅನ್ನುವಂತ ವಿಚಾರ ಈಗ ರಿಪಬ್ಲಿಕ್ ಕನ್ನಡ ಸುದ್ದಿ ಬ್ರೇಕ್ ಮಾಡ್ತಾ ಇದೆ. ತಮ್ಮ ಹತ್ರ ಏನ್ ಮಾಹಿತಿ ಇದೆ ಅಭಿಷೇಕ್? ಎಸ್, ಈಗಾಗಲೇ ಇಷ್ಟೆಲ್ಲ ಪ್ಲಾನ್ ಅನ್ನ ಮಾಡಿದೆ ಮತ್ತು ಜನರ ಮೈಂಡ್ ಸೆಟ್ ಅನ್ನು ಕೂಡ ರೀಡ್ ಮಾಡಿರುವಂತಹ ಆರೋಪಿಗಳು ಏಕಾಏಕಿ ಅಂದ್ರೆ ಹಾಡುವಾಗಲೇ ಮಾಡೋದು ಮುಖ್ಯ ಅಲ್ಲ, ಅದಕ್ಕೆ ಅವರ ಬಳಿ ಇದ್ದಂತಹ ಮಾರಕಾಸ್ತ್ರಗಳೇನಿದೆ ಮಾರಕಾಸ್ತ್ರಗಳನ್ನ ಹಿಡಿದಂತಹ ವ್ಯಕ್ತಿಯ ಹತ್ತಿರ ಯಾವ ಸಾರ್ವಜನಿಕ ಕೂಡ ಬರೋದಿಲ್ಲ ಅನ್ನುವಂತಹ ಒಂದು ಜನರ ಮೈಂಡ್ ಸೆಟ್ ಇಟ್ಕೊಂಡು ಹಾಡು ಹಗಲೇ ಅವರ ಸುತ್ತ ಕವರ್ ಅನ್ನ ಮಾಡ್ತಾರೆ. ಜನರು ನೋಡಿದ್ರು ಕೂಡ ಪರವಾಗಿಲ್ಲ. ಹೀಗಾಗಿ ಅವರನ್ನ ಕವರ್ ಮಾಡಿದಂತಹ ಸಂದರ್ಭದಲ್ಲಿ ನಂತರ ಅಲ್ಲಿಂದ ಅವರನ್ನ ಸೀದಾ ಫ್ಲೈಓವರ್ಗೆ ಕರ್ಕೊಂಡು ಹೋಗ್ತಾರೆ. ಅಲ್ಲಿಯೂ ಕೂಡ ಮೊಬೈಲ್ಗಳನ್ನ ತೆಗೆದಿಟ್ಕೊಂಡು ಅಂದ್ರೆ ಇವರ ಸುಪರ್ದಿಗೆ ಇಟ್ಟುಕೊಂಡು ನಂತರ ವೆಹಿಕಲ್ ಏನಿದೆ ಅಂದ್ರೆ ಇನೋವಾ ವೆಹಿಕಲ್ ಏನಿದೆ ಅದನ್ನ ತಲುಪುವವರೆಗೆ ಅಂದ್ರೆ 40 ನಿಮಿಷಗಳ ಕಾಲ ಅದು ಭಟ್ಟರಹಳ್ಳಿಗೆ ತಲುಪುವವರೆಗೂ ಕೂಡ ಇನ್ಫಾರ್ಮ್ ಮಾಡ್ತಾರೆ. ಅಂದ್ರೆ ಅಲ್ಲಿದ್ದಂತಹ ಇನೋವಾ ಕಾರ್ನವನ್ನ ಇನ್ಫಾರ್ಮ್ ಮಾಡ್ತಾರೆ, ನಾನು ರೀಚ್ ಆಗಿದ್ದೀನಿ. ಮತ್ತೊಂದು ಅಪ್ಡೇಟ್